ಸಿಸ್ಟರ್ ನಮಸ್ತೆ. ನಮಸ್ತೆ. ನಿಮ್ ಹೆಸರುಪಾ? ಕಾವ್ಯಶ್ರೀ. ಕಾವ್ಯಶ್ರೀ. ಎಲ್ಲಿಂದ ಬರುವಂತದ್ದು? ನಾವು ಕೃಷ್ಣಪಲ್ಲಿ ಹೊಟ್ಟಿಂದ ಬರೋದು. ಕೃಷ್ಣಪ್ಪ ಲೇಔಟ್. ಏನ್ ಪ್ರಾಬ್ಲಮ್ಸ್ ಇಂದ ಸರಾಕೆರೆಗೆ ಬಂದ್ರಿ ಸಿಸ್ಟರ್? ಮೊದ್ಲಿಗೆ ನಮ್ಮ ಅತ್ತೆಗ್ ಗೊತ್ತಾಯ್ತು. ಹ್ಮ್. ಈ ತರ ಸೆರಾಕೇರ್ ಅಂತ ಇದೆ ಹೇಳಿ. ನನಗೆ ಫಸ್ಟ್ ಎಲ್ಲಿಗೆ ಹೋಗ್ತಿದಾರೆ ಅಂತಾನೆ ಐಡಿಯಾ ಇರ್ಲಿಲ್ಲ. ಒಂದ್ ವಾರ ಆದ್ಮೇಲೆ ಕೇಳ್ದೆ, ಎಲ್ಲಿಗೆ ಹೋಗ್ತಿದ್ದೀರಾ? ಡೈಲಿ ಹೋಗ್ತಿದ್ದೀರಲ್ಲ ಇನ್ ಹಾ. ಟೈಮಿಗೆ ಅಂತ ಹೇಳಿ. ಹಾ. ಸೊ ಹೀಗೆ ಹೇಳಿದ್ರು, ಈ ತರ ಥೆರಪಿ ತಗೋತಿದೀನಿ ಅಂತ. ಮೊದ್ಲಿಗ್ ಭಯ ಆಯ್ತು ನನಗೆ. ಹ್ಮ್. ಯಾವ ಏನ್ ತರನೋ therapy? ಏನೋ, ಬಿಕಾಸ್ ಅವ್ರಿಗೆ ಬ್ಯಾಕ್ ಪೇನ್ ತುಂಬಾ ಜಾಸ್ತಿ ಇತ್ತು. ಹಾ ಹಾ. ಅದಾದ್ಮೇಲೆ ಕೇಳಿದಕ್ಕೆ ಹೇಳಿದ್ರು, ಅದು ಫ್ರೀ ಥೆರಪಿ ಸುಮಾರು ದಿನಕ್ಕೆ ಲೈಕ್ ತುಂಬಾ ಜನಕ್ಕೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿ. ಹ್ಮ್. ನನಗೆ ಆಕ್ಚುಲಿ ಆಶ್ಚರ್ಯನೇ ಆಯ್ತು ನನಗೆ. ಹ್ಮ್. ಬೆಂಗಳೂರಲ್ಲಿ ಫ್ರೀ ಥೆರಪಿ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ. ಹಾ. ಸೊ ಎಂತವ್ರಾದ್ರೂ ಹೋಗ್ಬೋದು, ದುಡ್ಡಿರೋರು ಇಲ್ದೇ ಇರೋರು ಎಂತವ್ರಾದ್ರೂ ಹೋಗ್ಬೋದು. ಹ್ಮ್. ಸೊ ಅದಾದ್ಮೇಲೆ ಅವರಿಗೆ ತುಂಬಾ ಬೆನಿಫಿಟ್ ಕಾಣಿಸಿ ಅವ್ರಿಗೆ ಕಂಟಿನ್ಯೂಸ್ ಆಗಿ ಒಂದು ದಿನಾನು ಬಿಡ್ದಿರ ಹೋಗ್ತಿದ್ದಾರೆ. ಹ್ಮ್. ಸೊ ಹಾಗಾಗಿ ನನಗೂ ರೆಕಮೆಂಡ್ ಮಾಡಿದ್ರು, ಹ್ಮ್. ಹೋಗು, ಹ್ಮ್. ಕಾಲ್ ನೋವು ಇರುತ್ತೆ, ಬೆನ್ನೋವು ಇರುತ್ತೆ, ಹೋಗಿ ಹ್ಮ್. ನೀವು ತಗೊಂಡ್ ಬನ್ನಿ ಅಂತ ಹೇಳಿದ್ರು. ಹ್ಮ್. ಸೊ ಹಾಗಾಗಿ ನನ್ ಪ್ರೊಫೆಷನ್ ಬಂದು ಟೀಚಿಂಗ್. ಹಾ ಸೊ ಹಾ. ಆಬ್ವಿಯಸ್ಲಿ ಲೈಕ್ 6 hours ಆದ್ರೂ ನಿಂತ್ಕೊಂಡು ವರ್ಕ್ ಮಾಡ್ಲೇಬೇಕಾಗುತ್ತೆ. ಓಕೆ. ಸೊ ಹಾಗಾಗಿ ಕಾಲ್ ನೋವು ಜಾಸ್ತಿ ಇತ್ತು, ಹ್ಮ್. ಪುನಃ ಬೆನ್ನೋವು ಕೂಡ ಜಾಸ್ತಿ ಇತ್ತು. ಹ್ಮ್. ಮನೆಗ್ ಬಂದೂನು ಸ್ವಲ್ಪ ಸ್ವಲ್ಪ ನಿಂತ್ಕೊಂಡ್ರು ನೋವು ಕಾಣಿಸ್ತಿತ್ತು. ಹಾ ಹಾ. ಸೊ ಅದಾದ್ಮೇಲೆ ನಾನು ಒಂದ್ 10 days 15 days ಬರಕ್ ಸ್ಟಾರ್ಟ್ ಮಾಡಿದೆ. ಹ್ಮ್ ಹ್ಮ್. ಸೊ ಸ್ವಲ್ಪ ರಿಲೀಫ್ ಆಯ್ತು. ಹ್ಮ್. ಸೊ ಮೇಜರ್ಲಿ ಗ್ಯಾಸ್ಟ್ರಿಕ್ ಕೂಡಾನು ರಿಲೀಫ್ ಆಯ್ತು, ಹ್ಮ್. ನಿದ್ದೆನೂ ನೀಟಾಗಿ ಬರಕ್ ಸ್ಟಾರ್ಟ್ ಆಯ್ತು. ಹ್ಮ್. ಸೊ ಅದಾದ್ಮೇಲೆ ಕೆಲಸದ ಒತ್ತಡದಿಂದ ಬರಕ್ ಆಗ್ಲಿಲ್ಲ. ಆಗಿಲ್ಲ. ಬಟ್ ನಮ್ಮ ಅತ್ತೆ ಇವಾಗ ಕಂಟಿನ್ಯೂಸ್ ಆಗಿ ಬರ್ತಿದ್ದಾರೆ. ಬರ್ತಿದ್ದಾರೆ. ಸೊ ಹಾಗಾಗಿ ಅಟ್ಲೀಸ್ಟ್ ಅಲ್ಲಿ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಮನೆಗೆ ಜೆಡ್ ಮ್ಯಾಟ್ ನ ತಗೊಂಡ್ವಿ. ಪರ್ಚೇಸ್ ಮಾಡೋ ಅವಶ್ಯಕತೆ ಬಂತು. ಹ್ಮ್ ಹ್ಮ್. ಸೊ ಹಾಗಾಗಿ ನಾ ಇವಾಗ ಮನೆ ಎಲ್ಲಾ ವ್ಯಕ್ತಿಗಳನ್ನು ಬಳಸೋ ತರ ಆಗಿದೆ. ಎಲ್ಲಾರು ತಗೊಳ್ತಾ ಇದೀರಾ. ಹಾ, ಹೌದು. ನೀವಲ್ಲಿ 10-15 ಡೇಸ್ ಬಂದ್ರಿ ಅಲ್ಲ, ನೀ ಪೇನ್ ಇರ್ಬೋದು, ಇವಾಗ ಬ್ಯಾಕ್ ಪೇನ್ ಇರ್ಬೋದು, ಎಷ್ಟು ಬೆಟರ್ ಅಂತ ಅನ್ಸ್ತು ನಿಮಗೆ? ಆಕ್ಚುಲಿ ಬೆಟರ್ ಆಯ್ತು, ಕಂಟಿನ್ಯೂ ಮಾಡಿದ್ರೆ ಬೆಟರ್ ಆಗುತ್ತೆ. ಹ್ಮ್. ಸೊ ಇದ್ರ ಜೊತೆ ಪ್ಯಾಚ್ ಅಂತಾನು ಬರುತ್ತೆ. Tense So, therapy. ಹೌದು. ಹ್ಮ್. ಸೊ ಅದರಿಂದ ಒಂದ್ ಸ್ವಲ್ಪ ಬೇಗ ಹೀಲೇ ಆಗುತ್ತೆ. ಹ್ಮ್. ಪೇನ್ ಏನಿದ್ರು ಹ್ಮ್. ಸ್ವಲ್ಪ ಬೇಗ ಹೀಲ್ ಆಗುತ್ತೆ. ಹ್ಮ್. ಇದು ಬಿಟ್ಟು ಸೊ ಲೈಕ್ ಮ್ಯಾಟ್ ಬಿಟ್ಟು ಇನ್ನ ಬೇರೆ ಸಾಕಷ್ಟು ಮಷೀನ್ಸ್ ಇದೆ, ಲೈಕ್ ಅಲ್ಲಿ ಆಫೀಸ್ ಅಲ್ಲಿ ಸೊ ಅದೆಲ್ಲ ಯೂಸ್ ಮಾಡ್ಕೊಬಹುದು ಅಲ್ಲಿ ಬಂದ್ರೆ. ಅಲ್ಲಿ ಬಂದ್ರೆ ಎಲ್ಲ ಬೆನಿಫಿಟ್ ಕಾಣ್ತು. ಬೆನಿಫಿಟ್ ಕಾಣಿಸ್ತು. ಸಿಸ್ಟರ್, ಇವಾಗ ಅಮ್ಮನ್ ಪ್ರಾಬ್ಲಮ್ಸ್ ನೀವು ನೋಡ್ತಾ ಇದ್ರಿ ಅಲ್ವಾ? ನೀವು ಇಷ್ಟು ವರ್ಷದಿಂದ, ಅಮ್ಮ ಹೇಳಿದ್ರು 20 ವರ್ಷದಿಂದ ಪ್ರಾಬ್ಲಮ್ಸ್ ಅಂತ ಹೇಳಿದ್ರು. ನಿಮ್ಗೆ ಅವ್ರ ಥೆರಪಿ ತಗೊಂಡಾದ್ಮೇಲೆ ನಿಮ್ಗೆ ಅವ್ರು ನೋಡಿ ಏನ್ ಅನ್ನಿಸ್ತು? ಇಷ್ಟೆಲ್ಲ ಆಚೆ ಮುಂಚೆ ಖರ್ಚು ಮಾಡಿರ್ತೀರಾ, ಅದನ್ನ ನೋಡಿ ಇವಾಗ ಇಲ್ಲಿ ಥೆರಪಿಗೂ ಏನ್ ಡಿಫ್ರೆನ್ಸ್ ಅನ್ನಿಸ್ತು ಅಮ್ಮನ್ ನೋಡಿ? ಆಕ್ಚುಲಿ ಖರ್ಚಿಗಿಂತ ಹೇಳಕ್ ಹೋದ್ರೆ ಅವ್ರಿಗೆ ಪೇನ್ ಅಂತಾನೆ ಇಲ್ಲ ಅಂದ್ರೂ ಒಂದ್ ಲೈಕ್ ವೀಕ್ಲಿ ಆದ್ರೂ, ತಿಂಗಳಲ್ಲಿ ಒಂದ್ 3 ಸಲ 4 ಸಲ ಆದ್ರೂ ನನಗೆ ಪೇನ್ ಆಗ್ತಿದೆ, ಕೈ ನೋವು, ಸೊಂಟ ನೋವು ಅಂತ ಸುಮಾರು ಸಲ ಹೇಳ್ತಾನೆ ಇರೋರು. ಅವ್ರಿಗೂ ಬೇಜಾರಾಗೋದು, ನಮಗೂ ಬೇಜಾರಾಗ್ತಿತ್ತು, ಯಾಕೆ ಏನು ಅಂತ ಹೇಳಿ. ಸೊ ಹಾಗಾಗಿ ಸೊ ಬೆನಿಫಿಟೇ ಕಾಣಿಸ್ತು. ಅದಕ್ಕಾಗಿ ಮನೆಗೆ ಮ್ಯಾಟ್ ನ ತಗೊಂಡ್ರು. ಖಂಡಿತ. ಮ್ಯಾಟ್ ತಗೊಳ್ಳೋ ಮುಂಚೆ ಅಲ್ಲೇ ಬರ್ತಾ ಇದ್ರಲ್ಲ, ಇದ್ರಿಂದ ಅಮೌಂಟ್ ಜಾಸ್ತಿ ಅಂತ ನಿಮ್ಗೆ ಏನ್ ಅನಿಸ್ಲಿಲ್ವಾ? ಅನಿಸ್ತು, ಬಟ್ ಸುಮಾರು ನಾವು ಒಂದು 3 months ನೋಡ್ಕೊಂಡು, ಸೊ ಆಬ್ವಿಯಸ್ಲಿ ಬೇರೆದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀವಿ. ಸೊ ಅದೇ ತರ ಮ್ಯಾಟ್ ಮೇಲೂ ಇನ್ವೆಸ್ಟ್ ಮಾಡಿದ್ವಿ. ವೈ ಬಿಕಾಸ್ ಅಂದ್ರೆ ಮಕ್ಕಳಿಗೆ, ನಮಗೆ, ನಮ್ಮ ಹಸ್ಬೆಂಡ್ ಗೆ ಎಲ್ಲರಿಗೂ ಯೂಸ್ ಆಗ್ಲಿ ಅಂತ ಹೇಳ್ತೀವಿ. ಈಗ ಮನೇಲಿ ಇರೋದ್ರಿಂದ ಹಸ್ಬೆಂಡ್ ಮಗುಗೆಲ್ಲ ಕೊಡ್ತೀರಿಲ್ಲ, ಅವ್ರಿಗೆ ಹೇಗ್ ಅನ್ಸಿದೆ ಸಿಸ್ಟರ್? ಏನ್ ಪ್ರಾಬ್ಲಮ್ ಕ್ಯೂರ್ ಅನ್ಸಿದೆ ಅವರಿಗೆ? ಸೇಮ್ ಅವ್ರಿಗೂನು ಬ್ಯಾಕ್ ಪೇನ್, ನೀ ಪೇನ್ ಎಲ್ಲ ಇತ್ತು. ಸೊ ಅವ್ರಿಗೂ ಕಡಿಮೆ ಆಗಿದೆ. ಅವರಿಗೂ ಕಮ್ಮಿ ಆಗಿದೆ. ಮಗನಿಗೆ? ಮಗುನು ಆರಾಮಾಗಿದೆ. ಇಬ್ರಿಗೂ ಕೊಡ್ತೀರಾ? ಓಕೆ. ಮನೇಲಿ ಇರೋದ್ರಿಂದ ಹೋಲ್ ಫ್ಯಾಮಿಲಿ ತಗೊಳ್ಬಹುದು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಸರಕೆರಲ್ಲಿ ಬರೋರಿಗೆ ನೀವೇನ್ ಸಜೆಸ್ಟ್ ಮಾಡ್ತೀರಾ? ನನ್ ಸಜೆಷನ್ ಅಂದ್ರೆ, ನೀವು ಆಕ್ಚುಲಿ 100% ಕಣ್ ಮುಚ್ಕೊಂಡು ನಂಬೋದು. ನೀವು ಹೋಗಿ ಟ್ರಯಲ್ ಮಾಡೋದೇ ಬೇಕಾಗಿಲ್ಲ. ಕಣ್ ಮುಚ್ಕೊಂಡು ಮ್ಯಾಟ್ ತಗೋಬಹುದು, ಜೇಡ್ ವಾಟರ್ ಕೂಡ ತಗೋಬಹುದು ನಿಮ್ ಕೈಲಿ ಆದ್ರೆ. ಸೊ ತುಂಬಾ 100% ಬೆನಿಫಿಟ್ ಇದೆ. ಯಾಕಂದ್ರೆ ಎಲ್ಲಾ ಡಿಸೀಸಸ್ ಕಂಟ್ರೋಲ್ ಆಗದೆ ವಾಟರ್ ಇಂದ. ಸೊ ವಾಟರ್ ಪ್ಲಸ್ ಮ್ಯಾಟ್ ಥೆರಪಿ ತಗೊಂಡ್ರೆ ಖಂಡಿತವಾಗ್ಲೂ 100% ರಿಸಲ್ಟ್ ಕಾಣಿಸುತ್ತೆ.